ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ನಿಮ್ಮ ದುಡ್ಡು ಕ್ಯಾಶು ATM ಅದಕ್ಕೆ ಜಬಲಿ ಕಪ್ಟೆ. ಸರ್ಪ್ರೈಸ್ ಅತ್ತಾಗಿನ್ನ ಅಮೌಂಟ್ ಎಷ್ಟಂತ ಹೇಳಿದೆ, ಬಟ್ ಇದು ನಮ್ಮ ಮೊದಲನೇ ಪೇಮೆಂಟ್. ಎಷ್ಟಿರ್ಬೋದು ನಿನ್ಗೆ? ತಗೋ, ಇಲ್ಲೇ ಡ್ಯಾನ್ಸ್ ಮಾಡ್ಬಿಡ್ತೀಯ ಬಿಟ್ರೆ ನೀನು. ಇದೆಲ್ಲ ನನಗೆಯಾ? ಹಂಗ ಅನ್ಕೋ ಸದ್ಯಕ್ಕೆ. ಬೆಳಗ್ಗೆ ಇದ್ರೆ ಕಾಲೇಜು 7:45 ಹೋಗ್ತೀನಿ, ಬರೋದು 5 ಗಂಟೆ, ಬಂದ್ಮೇಲೆ ಎಡಿಟಿಂಗ್ ತಾತ ಮಾಡ್ತಾನ. ಸೊ ಇದೇನ್ ಬಂದಿದೆ ಎಲ್ಲ ನೀವು ನಮಗೆ ಕೊಟ್ಟಿರೋಂತ ಸಪೋರ್ಟ್ ನಂಗೆ ಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ಒಂಥರ ಗಾಬರಿ. ಇಷ್ಟರಲ್ಲಿ ಹೇಳು, ಕಟ್ ಮಾಡು ಬೇಡ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಹಲೋ. ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರೋ ಪ್ರಕಾರ ಇವತ್ತಿನ ವ್ಲಾಗ್ ವಿಚಾರ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಅತ್ತೆಗೆ ಇನ್ನೂ ಹೇಳಿಲ್ಲ. ನಮ್ಮ ಅತ್ತೆ ಫುಲ್ ಚಳಿಗೆ ಫುಲ್ ವ್ರ್ಯಾಪ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಚಳಿ ಆಯ್ತೈತೆ, ಮನೇಲಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ, ಏನು ಮಾಡೋದು ಅಷ್ಟು. ಈಗ ನಿಗೊಂದು ಏನೋ ಹೇಳ್ಬೇಕು ನಾನು. ಏನು ಹೇಳ್ತೀಯಾ? ಏನು ಹೇಳಿ, ಆಲ್ರೆಡಿ ಮ್ಯಾಟರ್ ನಾನು ಹೇಳಿದೆ, ಬಟ್ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಕಂಡಮ್ ಮಾಡ್ಬಿಟ್ಟಿನಿ. ಅದೇ ನನಗೆ ಲಿಫ್ಟಿಗೆ ಕೊಡಿಸ್ತೀನಿ ಅಂದಿದ್ದಲ್ಲ. ಓ ಬರೀ ಇಂಥ ನಿನ್ಗೆ ಯಾವಾಗ್ಲೂ. ಓ ಇಲ್ಲಾಂದ್ರೆ ಮೇಕಪ್ ಕೊಡಿಸ್ತೀನಿ ಅಂತ ಹೇಳಿದ್ದಲ್ಲ, ಅದಾ? ಮೇಕಪ್ ನಿಂಗೆ ಹಾಕೊಳಕ್ಕೂ ಬರಲ್ವಲ್ಲ. ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಲ್ಲ ನೀನು. ಅಲ್ಲ, ಬೇರೆ ವಿಚಾರ, ಸಮಥಿಂಗ್ ಬಿಗ್. ಹೇಳಮ್ಮ, ಏನೋ ಕಿವಿಗೆ ಹಾಕೊಂಡಿಲ್ಲ. ಮಾಡು. ನನಗೆ ಅಷ್ಟೇ, ಏನಾರ ಕೊಡಿಸ್ತೀಯೇನೋ ಅನ್ನ ನಂಬಿಕೆ. ನಿಂಗೇನು ಕೊಡಿಸ್ತೀಯೇನೋ ಯಾಕಂದ್ರೆ ನಾನು ಮೇಕಪ್ ಏನಾದ್ರು ಕೇಳಿದ್ರೆ ನಿನ್ನ ಹತ್ರನೇ ಕೇಳೋದು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮೈ ಕೇಳ್ತೀನಿ, ಇಲ್ಲ ನಿನ್ನ ಕೇಳ್ತೀನಿ. ಅದಕ್ಕೆ ಏನೋ ಲಿಫ್ಟಿಗೆ ಏನಾರ ಕೊಡಿಸ್ತೀಯಾ ಅಥವಾ ಮೇಕಪ್ ನೀನು ತಗೊಳತ್ತೆ, ನಾನು ಕೊಡಿಸ್ತೀನಿ ತಗೋ ನೀನು ಮಾಡ್ಕೋ ಅಂತ ಹೇಳ್ತೀಯಲ್ವಾ? ಸರಿ, ಅದಲ್ಲ, ಇದು ಬೇರೆ. ಹೇಳಪ್ಪ. ಸರಿ, ಜಾಸ್ತಿ ತಲೆಗೆ ಹಾಕೋಬೇಡ. ಇವತ್ತು ನಮ್ಮ ಇಲ್ಲ ಫಾರಿನ್ ಟೂರ್ ಏನೋ ಕರ್ಕೊಂಡು ಹೋಯ್ತೀಯಾ? ಗೆಸ್ ಮಾಡ್ಬೇಕು. ಮಾತಾಡಕ್ ಬಂದಾಗ ಅನ್ನೋದಲ್ಲ. ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ನಿಮ್ಮ ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂದಿದೆ ಅನ್ನೋದು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಬಂದಿದೆ. ಕ್ಯೂರಿಯಸ್ ಆಗಿ ಎಷ್ಟು ಬಂದಿರ್ಬೋದು ನಿನ್ ಗೆಸ್ಸು. ಈಗ ನಾವು ತುಂಬಾ ಮುಂಚೆಯಿಂದಾನೇ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಬಟ್ 1 ವರ್ಷ ಮುಂಚೆಯಿಂದಾನೆ, ಬಟ್ ಮಾಡೋದಕ್ಕಾಗಿಲ್ಲ. ನಾವು ಮಾಡ್ಬಿಟ್ಟು ನಿಲ್ಸ್ಬಿಟ್ವಿ, ಒಂದ್ ಸ್ವಲ್ಪ ದಿನ ನಿಲ್ಸ್ಬಿಟ್ವಿ, ಸ್ವಲ್ಪ ದಿನ ಬಿಟ್ವಿ, ತಿರ್ಗಾ ಸ್ವಲ್ಪ ದಿನ ನಿಲ್ಸ್ಬಿಟ್ವಿ, ಹಂಗಾಗಿತ್ತು ಕತೆ. ಇವಾಗ ಕಂಪಲ್ಸರಿ ಮಾಡಲೇಬೇಕು. ಈಗ ನಾವು ಡೈಲಿ ವ್ಲಾಗ್ಸ್ ಮಾಡೋದಕ್ಕಾಗ್ತಿಲ್ಲ, ಯಾಕಂದ್ರೆ ನಾನು ಕಾಲೇಜ್ ಇರೋದ್ರಿಂದ ಡೈಲಿ ವ್ಲಾಗ್ಸ್ ಅಂತೂ ಮಾಡೋದಕ್ಕಾಗಿಲ್ಲ. ಬಟ್ ಒಂದು ಪ್ಯಾಟರ್ನ್ ಅಲ್ಲಿ ಆಲ್ಮೋಸ್ಟ್ ಒಂದು ಮಂತ್ಲಿ ಒಂದು 10-15 ವ್ಲಾಗ್ಸ್ ಹಾಕೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಈ ಪ್ಯಾಟರ್ನ್ ಅಲ್ಲಿ ಈ ಸರಿ ಮತ್ತೆ ಡಿಸ್ಕಂಟಿನ್ಯೂ ಮಾಡ್ಲೇಬಾರ್ದು ಅಂತೇಳಿ ಈ ಪ್ಯಾಟರ್ನ್ ಅಲ್ಲಿ ನಾವು ವ್ಲಾಗ್ಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಇವಾಗ ನಮಗ್ ಬಂದಿರೋ ಪೇಮೆಂಟ್ ಒಂದು ಸರ್ಪ್ರೈಸ್. ಅತ್ತಾಗಿನ್ನ ಅಮೌಂಟ್ ಎಷ್ಟಂತ ಹೇಳಿದೆ, ಬಟ್ ಕ್ಯೂರಿಯಸ್. ಈಗ ನಾವು ಅದನ್ನೇ ವಿಡ್ರಾ ಮಾಡ್ಕೊಂಡ್ ಬರೋದಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ನಮ್ಮ ಮತ್ತೆ ಕೇಳಿದೆ ಎಷ್ಟಿರ್ಬೋದು ಗೆಸ್ಟ್ ಮಾಡೋ ಅಂದಾಗ. ಎಷ್ಟಿರ್ಬೋದು? ಹೌದು ಹೇಳಿದಲ್ಲ, ಹೇಳು. ಎಷ್ಟಿರ್ಬೋದು? ಏನೊಂದು 10,000. 10,000 ಅನ್ಸುತ್ತಾ? ಅನ್ಸುತ್ತೆ. 10,000 ಅನ್ಸುತ್ತಾ ನಮ್ಮ ಪೇಮೆಂಟ್ ನಿಂಗೆ? ಏನೋ ಇರ್ಬೇಕು, ಯಾಕಂದ್ರೆ ಆಗ್ಲೇ ಎಷ್ಟು ದಿವಸದಿಂದ ಟ್ರೈ ಮಾಡ್ತಿದೀವಲ್ಲ. ಅವನ್ನ ಕೇಳ್ತೀನಿ, ಅವ್ನಿಗೆ ಏನ್ ಅನ್ಸುತ್ತೆ? ಮಹೇಶ್ ಜಿ. ಅಯ್ಯೋ, ಹಿಂಗೆ ಎಷ್ಟು ಅನ್ಸುತ್ತೆ ನಮ್ಮ ಪೇಮೆಂಟ್? ಜಾಸ್ತಿ ಡವ್ ಎಲ್ಲ ಮಾಡ್ಬೇಡ, ನಾನೇ ಲಾಗಿನ್ ಮಾಡೋದಲ್ಲ. ಹೇಳೋ ಅಮೌಂಟ್, ಒರಿಜಿನಲ್ ಅಮೌಂಟ್ ನಿನಗೆ ಗೊತ್ತು ಅಂತ ನನ್ಗೂ ಗೊತ್ತು. ಅಟ್ಲೀಸ್ಟ್ ನಿಮ್ಮ ಮಮ್ಮಿ ಮುಂದೆ ನಾಟಕ ಆಡು ಅಂದ್ರೆ ನನ್ ಮರ್ಯಾದೆ ಕಳಿತಾನೆ. ನಾಟಕ ಆಡು ಪರವಾಗಿಲ್ಲ, ಈಗ ನಾಟಕ ಅಂತಾನೆ ಗೊತ್ತಾಯ್ತು. ಹೋಗ್ ನೀನ್ ಏನ್ ಹೇಳೋದ್ರ ತಿಕ್ಲಾ. ನೋಡೋಣ, ನಮ್ಮ ಅತ್ತೆ ಆ ವಿಡ್ರಾ ಮಾಡ್ಕೊಂಡು ಕೈಯಲ್ಲಿರೋ ಹಣ ನೋಡಾದ್ರೂ ಗೆಸ್ಟ್ ಮಾಡ್ತಾರೆ ಎಷ್ಟಿರ್ಬೋದು ಅಂತ. ಬಾ ನೋಡೋಣ. ಆಯ್ತು, ಕಮಾನ್. ಹಿಂಗೆ ಬರೋಣ. ಬೇಡ, ರೇಷ್ಮೆ ಸೀರೆ ಎಲ್ಲ ಈಗ ಉಟ್ಕೊಳ ಇದಿಲ್ಲ ಬಿಡು. ಮತ್ತೆ ಹೋಗ್ತಾವ್ರೆ, ಫಸ್ಟ್ ಅವರೇ ವಿಡ್ರಾ ಮಾಡೋದು ಕ್ಯಾಶ್. ನಾನು ಮಾಡಿದ್ಮೇಲೆ ಅಲ್ವಾ ನೀನು ಕೊಡೋದು? ನಂಗೆ ಮರ್ತಾ ಬಿಟ್ಟಿದೆ ATM ಪಿನ್. ಇಲ್ಲ ಟೆನ್ಷನ್ ಆಗಬೇಡ, ಯಾರು ಮರೀತಾರೆ. ನಾನು ಡ್ರಾ ಮಾಡ್ಕೊಂಡು ಬಂದು. ಯಾಕೆ ಹಂಗೆ ಹೊಡೈತಾ ಇದೀಯಾ? ಗಾಡಿ ತೆಗಿಬೇಡ್ದ? ಈಗ ನೀನು ನೋಡ್ದ ಚಕ ನಿಕ್ಕಂಬಿಟ್ಟೆ ಜೋಬಲ್ಲಿ ದುಡ್ಡು ಕ್ಯಾಶು ATM ಅದಕ್ಕೆ ಜೋಬಲ್ಲಿ ಇಕ್ಕಂಬಿಟ್ಟೆ. ಈಗ ನೀನು ನೋಡ್ದಲ್ಲ ಅಮೌಂಟು, ಎಷ್ಟು ಅನ್ಸುತ್ತೆ ನಿನ್ನ ಪ್ರಕಾರ? ನಾನೊಂದು 10,000 ಅನ್ಕೊಂಡಿದ್ದೆ. ಇನ್ನೇನು ಅದ್ರ ಮೇಲೆ ಬಂದಿದ್ದೀನಿ ಒಂಚೂರು. ಜಾಸ್ತಿ ಬಂದಿರ್ಬೋದಾ? ನಮ್ಮ ಅತ್ತೆಗೆ ನಾನು ನೆಟ್ಟಿಗೆ ತೋರ್ಸೇ ಇಲ್ಲ, ರಪ್ ಅಂತ ಜಾಬ್ಗೆ ಹಾಕಿ. ಇನ್ನು 1-2 ಜಾಸ್ತಿ ಆಗಿರ್ಬೋದಾ? ಇನ್ನು 1-2 ಇಲ್ಲ, ಜಾಸ್ತಿನೇ ಇದೆಯಾ? ತುಂಬಾ ಖುಷಿ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಮನೆಗೆ ಹೋಗ ನಡಿ ಬೇಗ. ಮನೆಗೆ ಹೋಗಿ ತಿನ್ಬಿಟ್ಟು ಬೆಚ್ಚಗೆ ಮಲ್ಕೊಂಡ್ಬಿಡೋಣ. ಯಾಕೆ?
ಸ್ಟಾರ್ಟ್ ಮಾಡು ಫಸ್ಟ್ ಗಾಡಿನ. ಕುತೂಹಲ ತಡ್ಕೊಳಕ್ ಆಯ್ತಾ ಇಲ್ಲ ನನಗೆ. ಏ ಮನೆಗೆ ಹೋಗೋದೇ ಉಂಟಂತೆ. ಕ್ಯಾಶ್ ಅಂದ್ರೆ ನೋಡು ಮಂಚ ಹಿಂಗಾಡ್ತಾನೆ. ಮತ್ತೆ ದುಡ್ಡು ಅಬ್ಬಾ. ತಗೋ ಇಲ್ಲೇ ಡ್ಯಾನ್ಸ್ ಮಾಡ್ಬಿಡ್ತೀಯ ಬಿಟ್ರೆ ನೀನು. ಅಲ್ಲ ದುಡ್ಡು ಅಂದ್ರೆ ಆಸೆನೆ, ಅಂದ್ರೆ ಹಂಗಂತಲ್ಲ, ಸುಮ್ಮನೆ ನನ್ ಖುಷಿ. ಏನಪ್ಪಾ ನಾವು ಸಂಪಾದನೆ ಅಂದ್ರೆ ನನಗೆ ಏನೋ ಎಲ್ಲಾರು ಹೇಳೋರು ದುಡ್ಡು ಬರುತ್ತೆ ಅದರಿಂದ ಅಂತ ಹೇಳೋರು, ಆದ್ರೆ ಅದು ಕರೆಕ್ಟಾಗಿ ನಮಗೂ ಬರುತ್ತೆ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಮತ್ತೆ ಗಿಂಟ್ಕೊಂಡು ನೋಡ್ಲಾ ಅಂತ ಅಷ್ಟೇ. ನಮಗೂ ಬರುತ್ತೆ, ನಾವು ಅದರಿಂದ ತಗೋತೀವಿ ಅನ್ನೋದು ನನಗೆ ಒಂದು ಇದೇ ಇರ್ಲಿಲ್ಲ. ಇವಾಗ ಏನೋ ನೀನ್ ಬಂತು ಅಂತೀಯ, ಆದ್ರೆ ಅದನ್ನ ನಾನು ಏಣಿಸಿ ನೋಡ್ಬೇಕು ಅಂದ್ಬಿಟ್ಟು ನೋಡ್ಬೇಕು. ಏಣಿಸಿ ನೋಡಿದಾಗ ಆಹಾ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಡ್ರೀಮ್ ಬೇಡ ತಗೋ. ಮತ್ತೆ ಗಾಡಿ ತುಂಬಾ ಖುಷಿ ಆಗ್ತಾ ಇದೆ. ಇದು ಡ್ರೀಮ್ಸ್ ಜಾಸ್ತಿ ಆಗೋಯ್ತು ನಿಂದು. ತಗೋ ಗಾಡಿ ಹತ್ತು. ಫೋಟೋ ತಗೋ ಒಂದ್ ರೀತಿ ಹುಡ್ಕೊಂತ್ಯ. ನಾನು ಕಾಲೇಜಿಗೆ ಕೊಡ್ಬೇಕು ಫೋಟೋ. ನೀನ್ ಯಾವಾಗ್ಲೂ ತೂತ್ ಕತ್ತಲ್ಲಿ ತಾತನ ಮದುವೆ ಅಂತ, ತೂತ್ ಕತ್ತಲೆ ತಾತನ ಮದುವೆ ತಾಯಿ ಕ್ಯಾಶ್ ಫೋಟೋ ಇರೋದು ಅದೆಲ್ಲ ಅದಕ್ಕಾದ್ರೆ ಓಕೆ ಗುರು. ಬಾ 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 ಒಳಗ್ ಕೂತ್ಕೋ. ಕೂತ್ಕೊಳ್ಳೋಕೆಲ್ಲ ಏನೋ ಆಗ್ತಾ ಇಲ್ಲ. ಸ್ವೆಟರ್ ಕೊಡು. ನನ್ಗೆ ಆಗ್ತಿಲ್ಲ, ನಾನು ಸ್ವೆಟರ್ ಹಾಕಿಲ್ಲ ಅಲ್ಲಿ. ಆಗ್ತಿಲ್ಲ, ಚಳಿ ಬೇರೆ ಆಗ್ತಾ ಇದೆ. ಚಳಿ ಬೇರೆ, ಅದು ಆಚೆ ಜೋಳ ಇದೆ ತಿನ್ನೋದು. ಏನ್ ಮಾಡಕ್ಕಾಗಲ್ಲ, ಚಳಿಗಾಲದ ಚಳಿನೇ ಆಗತ್ತೆ. ಆದ್ರೆ ಒಂದ್ಸಲ ಈ ವರ್ಷ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಲ್ವಾ, ತಡ್ಕೊಳಕ್ ಆಗ್ದಿರ ಅಷ್ಟು. ನಂಗೆ ಬೆಳಗ್ಗೆ ಗಾಡಿ ಓಡಿಸ್ಕೊಂಡು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಸೆಳ್ಕೊಂಬಿಟ್ಟವ ಕಾಲೇಜ್ ಹಿಂಗೆ ಪಾಠ ಮಾಡ್ತಾ ಇರ್ತಾ ಅಂದ್ರೆ ಕೆಳಗಡೆ ಹಿಂಗ್ ಅಂತ ಇರ್ತೀನಿ. ಕೈ ಅಷ್ಟು ಚಳಿ ಆಗ್ತಾ ಇರುತ್ತೆ. ಏನ್ ಮಾಡೋದು, ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಗಡ ಗಡ, ಆದ್ರೆ ಮನಸ್ಸು ಕಾಕೊಂಡಿದ್ರೆ ಇನ್ನೂ ಚಳಿ ಆಗ್ಬಿಟ್ಟಿರೋದು. ಮಂಚ್ ಕಾಕಬಾರ್ದು, ಮತ್ತೆ ಡೈಲಾಗಿರು ಮಂಚ್ ಕಾಕಬಾರ್ದು, ಯಾವ್ದು ಕಾಕಬಾರ್ದು ಯಾವ್ದನ್ನು. ಎಲ್ಲ ಹಿಂಗ್ ಬಿಟ್ಬಿಟ್ರೆ ಆರಾಮಾಗಿರ್ತೀವಿ. ಯಾವುದೇ ಒಂದು ವಿಷಯ ಮನ್ಸಿಗೆ ಹಾಕೊಂಡ್ಬಿಟ್ರೆ ಚಳಿ ಅಂದ್ರೆ ಚಳಿ ಚಳಿ ಚಳಿ, ಬಿಸಿಲು ಅಂದ್ರೆ ಬಿಸಿಲು ಬಿಸಿಲು, ಮತ್ತೆ ಚಳಿಲೂ ಬದುಕಬೇಕು, ಬಿಸಿಲಲ್ಲೂ. ಮತ್ತೆ ನಾ ಇನ್ಮೇಲೆ ಮೋಟಿವೇಶನ್ ಸ್ಪೀಕರ್ ಆಗಿ ಅವ್ರದ್ದೊಂದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ರಿ ನೀವು. ಇಷ್ಟು ಪೇ ಮಾಡ್ಬಿಟ್ಟು ಮೋಟಿವೇಶನ್ ಸ್ಪೀಕರ್ ಮತ್ತೆ. ಪಾಪ ಆ ಥರ ಎಲ್ಲ ಏನಿಲ್ಲ, ಅವರಿಂದ ನಾವು ವಿಶಿಟ್ ತೆಗಿ. ನನ್ನ ವೇಲ್ಗೇನು ಮರ್ಯಾದಿಲ್ವಾ? ಅದು ಶಲ್ಯ. ಈಗ ವೇಲ್ ಅಂದೆ, ಫಸ್ಟ್ ನೀನ್ ಕ್ಲಾರಿಟಿ ತಗೊಂಡು ಎರಡೂನು, ವೇಲು ಪ್ಲಸ್ ಶಲ್ಯ. ನಂದು ಟವಲು ಪ್ಲಸ್ ಪ್ಲಸ್ ಎಲ್ಲಾನು ನನ್ ಚಳಿಯಾದಾಗ ಒತ್ಕೋಬಹುದು, ಈಚೆ ಬಂದಾಗ ಹಾಕೋಬಹುದು. ಟಿಂಗು ಬಂದ್ಬಿಡೈತೆ. ಅದು ನನ್ಗೆ ಎಲ್ಲ ಉದ್ರೋಯ್ತಾ ಐತಮ್ಮ. ನಿಮ್ಗೆ ಉದ್ರೋಯ್ತಿಲ್ಲ ಟಿಂಗು ಪುಕ್ಕ. ಏನ್ ಮಾಡೋದು, ಎಲ್ಲ ಪುಟ್ಟು ಕೂದ್ಲಾಯ್ತಾ ಐತೆ, ಎಲ್ಲ ಕಟ್ಟಾಗಿ ಏನು ಮಾಡಕ್ಕಾಗಲ್ಲ. ಫುಲ್ ಶಿವ. ಏನ್ ಚಳಿ ಆಯ್ತೈತೆ ಅಂದ್ರೆ ಅಂದಿ ಹೊಡಿ ಶಿವ ಅಂತ ಶಿವ ಸರಿಯಾಗ್ಬಿಡುತ್ತೆ. ಈಗ ಕ್ಯಾಶ್ ಇವಾಗಾದ್ರೂ ಗೆಸ್ ಮಾಡು. ಅದೇ ನಾನು ಹೇಳಿದಲ್ಲ ಹತ್ರ ಮೇಲೆ 2 ಅಂತ. ನೀನು ಇವ್ರ ಪ್ರಾಬ್ಲಮ್ ಏನಂದ್ರೆ ನಾನು ಕರೆಕ್ಟಾಗಿ ಕ್ಯಾಶ್ ತೋರಿಸಿಲ್ಲ, ಈಗ ತೋರಿಸ್ತೀನಿ. ಅಲ್ಲೇ ಬಜಿಕೊಂಬಂದ್ಬಿಟ್ಟಲ್ಲ. ನೀವು ನಮ್ಗೆ ಚಿಕ್ಕ ವಯಸ್ಸಿಂದ ಇವ್ರು ಹೇಳ್ಕೊಟ್ಟಿರೋದು ಹಂಗೆ. ATM ಅಲ್ಲಿ ಪಿನ್ ಪಾಸ್ವರ್ಡ್ ಕದ್ದು ಬಿಡ್ತಾರೆ, ದುಡ್ಡು ಕಿತ್ಕೊಬಿಡ್ತಾರೆ. ನನಗೆ ಭಯ. ATM ಅಲ್ಲಿ ಯಾರನ್ನ ಎಕ್ಸ್ಟ್ರಾ ಇಬ್ರು ಹುಡುಗರು ಬಂದ್ಬಿಟ್ರೆ ಒಂಥರ ಗಾಬರಿ. ಇಷ್ಟರಲ್ಲಿ ಹೇಳು, ಕಾಣ್ತಿದ್ಯಾ ಈಗ? ದಪ್ಪ ಇದೆ 100 ರೂಪೀಸ್. ಎಲ್ಲ ಇದೆ ನೋಡು. 100 ರೂಪೀಸ್ ಬೇರೆ ಆಯ್ತಲ್ವಾ? 100 ಇದೆ. ಅದಕ್ಕೆ ಜಾಸ್ತಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ಗೊತ್ತಾಗಲ್ಲ ನನಗೆ. ಅದೇ ಏನೇ ಇದ್ರೆ ಇನ್ನೊಂದಿಷ್ಟು ಜಾಸ್ತಿ ಇರುತ್ತಾ, ಏನೇ ಇರ್ಬೋದು. ಕರೆಕ್ಟಾಗಿ ನಿಮ್ಮ ನಿಖರವಾದ ಉತ್ತರವನ್ನು ಹೇಳಿ. ನಮ್ಮ ನಿಖರವಾದ ಅಲ್ಲ, ನಿಖರವಾದ ಏನು ಮಾಡಲ್ಲ, ಏನು ಮಾಡಕ್ಕಾಗಲ್ಲ ನಮ್ದು. ಏನು ಮಾಡಕ್ಕಾಗಲ್ಲ. ಒಂದೊಂದ್ಸಲ ಫಾಸ್ಟಾಗಿ ಮಾತಾಡಕ್ ಹೋದ್ರೆ ಮಿಸ್ಟೇಕ್ ಫಾಸ್ಟಾಗಿ ನಾವು ಮಾತಾಡೋದೇ ಹಿಂಗೆ. ನೀನು ಎಲ್ಲದಕ್ಕೂ ತಪ್ಕೊಂಡಿ ಬಿಡ. ಹಿಂಗೂ ಬಂದಿದೆ, ಸರಿ ಮಾಡ್ಕೊ. ಅದು ಏನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತು. ಏನು ಗಾಳಿಗೆಲ್ಲ ಬೀಸುತ್ತೆ, ಗಾಡೀಲಿ ಬರ್ಬೇಕಾದ್ರೆ ಆರುತ್ತೆ, ಏನು ಮಾಡಕ್ ಬೀಸುತ್ತೆ ಗಾಳಿ. ಓಕೆ, ಇದರಲ್ಲಿ ಒಂದಂದಾಜು 30 ಒಳಗೆ ಇದೆ ಅಂತ ಅಂದ್ಕೊಳ್ಳಿ. ಆಯ್ತು. ಫುಲ್ ಶಾಕ್. 30 ಅಂತ ಅಂದ್ಕೊಳ್ಳಿ. ಇವತ್ತು ಇದು ನಮ್ಮ ಮೊದಲನೇ ಪೇಮೆಂಟು. ಸೊ ಇದೇನು ಬಂದಿದೆ ಎಲ್ಲ ನೀವು ನಮಗೆ ಕೊಟ್ಟಿರೋಂಥ ಸಪೋರ್ಟು. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ಹೌದು, ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ತುಂಬ ಖುಷಿ ಆಯ್ತೈತೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೋಡ್ರಿ ನಮ್ಮ ಮಗ ಆಡ್ಕೊತವನೇ. ಓವರಾಗಿ ಮಾತಾಡ್ತಿದ್ಯಾ ಅಂತ. ನಾನು ಏನು ಓವರಾಗಿ ಮಾತಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇದ್ದೀವಿ. ನಾವು ಮಾಡ್ತಾ ಇರೋದಕ್ಕೆ
ನನಗೆ ನನ್ನ ಸೊಸೆಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಿಂಗೆ ಸಪೋರ್ಟ್ ಮಾಡಿರಿ. ಇದ್ರ ಮೇಲೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಓಕೆ ಫ್ರೆಂಡ್, ಬಾಯಲ್ಲಿಲ್ಲ. ಇದು ನಾವು ಫಸ್ಟ್ ಪೇಮೆಂಟು ಒಂದು ಎಮೋಷನ್ ಇದೆ. ಈಗ ನಮ್ಮ ಮನೆಗೆ ಹೋಗಿ ತೋರಿಸ್ತೀನಿ ಇದನ್ನು ನಮ್ಮ ಅಮ್ಮಂಗೆ ಅಪ್ಪಂಗೆ. ಸೊ ಅವ್ರ ರಿಯಾಕ್ಷನ್ ನೋಡಬೇಕು. ಈಗ ನಿನಗೆ ಇದು ನಿನ್ನ ಕೈ ಕೊಟ್ಟರೆ ನಿನ್ನ ಪ್ಲ್ಯಾನ್ಸ್ ಏನು? ಪ್ಲ್ಯಾನ್ಸ್ ಅಲ್ಲ, ಪ್ಲ್ಯಾನ್ ಅಂದರೆ ಎಲ್ಲಾದರೂ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಿ ಬರೋಣ ಫಸ್ಟ್ ಬಂದಿದೆ, ಅಥವಾ ಏನಾದರೂ ಶಾಪಿಂಗ್ ಮಾಡೋಣ. ಬರೀ ಇದರಲ್ಲೇ ನನಗೆ ಕೇಳಲ್ವಾ? ನಾನು ಗಾಡಿ ತಗೋತೀನಿ. ನಮ್ಮಮ್ಮದಿರೋ ಒಂದು ಗಾಡೀಲಿ ನಾನು ನಮ್ಮಮ್ಮ 3 ಜನ ಓಡಿಸಿ ಅದಕ್ಕೆ ಕಣ್ಣಲ್ಲಿ ರಕ್ತ ಬರೋಂಗೆ ಮಾಡಿಬಿಟ್ಟಿದ್ವಿ. ಗಾಡಿ ಬೇಕು, ಗಾಡಿ ತಗೋಬೇಕು. ಅದಕ್ಕೆ ಸ್ಕೆಚ್ ಇದೆ. ತಗೋ ಅಮ್ಮ, ಗಾಡಿ ಮಮ್ಮಿಗೆ ತೋರಿಸಿ ಮಮ್ಮಿ ಬ್ಲೆಸ್ಸಿಂಗ್ಸ್ ಬೇಕಾಗಿರೋದನ್ನ ತಗೊಳ್ಳೇಬೇಕು. ಏನೋ ನೀನು ಫಸ್ಟ್ ಸಂಪಾದನೆ ತಗೋ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸೇಮ್ ಟು ಯು. ನೋಡಮ್ಮ, ನಂಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಅತ್ತೆಗೂ ನನಗೆ. ಹೌದಾ? ಹಾಂ, ಎಷ್ಟಿರ್ಬೋದು ನಿನ್ನ ಗೆಸ್ಸು? ಹಂಗೇನು ಗೊತ್ತು ಗೆಸ್ಸು, ನೀವು ಹೇಳ್ರೆ ನನಗೆ ಗೊತ್ತು. ನೀನು ಎಷ್ಟು ಅಂದ್ಕೊಂಡಿದ್ಯಾ? ಅಟ್ಲೀಸ್ಟ್ ಏನಂತ ಅನ್ಸುತ್ತೆ ನಿಂಗೆ? ನೀವು ಮಾಡಿರೋದು ಎಷ್ಟು ತಿಂಗಳಿಂದ ಹೇಳಿ ಯೂಟ್ಯೂಬು? ಈಗ ಮೊದಲನೇ ತಿಂಗಳು ಪೇಮೆಂಟ್ ಬಂದಿರೋದು. ಎಷ್ಟು ಬಂದಿರ್ಬೋದು ಗೊತ್ತಿಲ್ಲಪ್ಪ ನನಗೆ. ಕಿಸ್ಕೊಂಡು ಹೋಗ್ತಾನೆ, ಹೋಗಲೇ. ಗೊತ್ತಿಲ್ಲ. ಹಾಂ, ತಿನ್ನೋಗು. ನಿಂಗೆ ಎಷ್ಟು ಅನ್ಸುತ್ತೆ? ಹಾಂ, ನಿಂಗೆ ಎಷ್ಟು ಅನ್ಸುತ್ತಪ್ಪ? ಒಂದು 20,000 ಬಂದಿರ್ಬೋದು ಅನ್ಸುತ್ತೆ. 20,000 ಕೈಗೆ ಕೊಡ್ತೀನಿ, ತಗೊಳ್ರಿ. ಹೇಗೆ ಕೊಟ್ಬಿಡ್ತೀಯ? ಇದೆಲ್ಲ ನನಗೆಯಾ? ಹಂಗೆ ಅನ್ಕೋ ಸದ್ಯಕ್ಕೆ. ಸದ್ಯಕ್ಕೆ ಅನ್ಕೊಳ್ಳೋ ಇಲ್ಲ, ಸದ್ಯಕ್ಕೆ ಅನ್ಕೋ. ಹಂಗೆ ಕೊಡೋದಾದ್ರೆ ಕೊಡು. ಈಗ ನೀನೇ ಹಿಡ್ಕೋ. ಅದು ನನಗೆ ಗಾಡಿ ತಗೋಬೇಕಂತ ಪ್ಲಾನ್ ಮಾಡ್ತಿದ್ವಿ ಗೊತ್ತಾ, ಅದಕ್ಕೆ ಇನ್ವೆಸ್ಟ್ ಮಾಡೋಣ. ಆಯ್ತು. ನಾನೀಗ ಅತ್ತೆ ಹತ್ರ ಹಂಗೆ ಹೇಳಿರೋದು. ಅತ್ತೆ ಕೇಳ್ತು ಏನ್ ಮಾಡ್ತೀಯಾ ಈಗ ಅಂತ. ಗಾಡಿ ತಗೋತೀನಿ, ಒಂದು ಗಾಡಿ. ಹಾ, ಗಾಡಿ ತಗೋತೀನಿ. ನಮ್ಮ ಮನೇಲಿರೋ ಒಂದು ಗಾಡಿಗೆ ನಾವು ಒಳಿಸ್ತಾ ಇದ್ದೀವಿ, ಸೊ ಗಾಡಿ ತಗೋತೀನಿ ಅಂತ ಅಂದೆ. ಸರಿ, ಗಾಡಿ ತಗೋ. ಹಿಂಗೆ ಹೆಂಗ ಅನಿಸ್ತು? ಚೆನ್ನಾಗಿ ಅನ್ಸ್ಬೋದು. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡು. ಹಾ, ಇನ್ನ ಜನ ನೋಡುವಂತಹ ಒಂದು ವಿಡಿಯೋಗಳನ್ನ ಮಾಡು. ಸಮಾಜಕ್ಕೆ ಸೋಷಿಯಲ್ ಮೆಸೇಜ್ ಇರೋಂಥ ವಿಡಿಯೋಗಳನ್ನ ರಾಕೇಶ್ ಬನ್ನಿ, ನಿಮ್ದು ಇಂಟರ್ವ್ಯೂ ಮಾಡ್ತೀನಿ. ಮಾಡು. ಇನ್ನು ಈಗ ಅದೇನು 20,000ನೋ 25,000ನೋ 10,000ನೋ ಅದು ನನಗೆ ಗೊತ್ತಿಲ್ಲ. ಬಟ್ ಏನೋ ಬಂದಿದೆ, ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಮುಂದಿನ ದಿನಗಳಲ್ಲಿ ಹೆಚ್ಚು ಬರಲಿ. ನಮ್ಮ ನಾಕಿಯಪ್ಪನ ಕೇಳೋಣ. ನಾಕಿಯಪ್ಪ, ಅದು ಪಾಸ್ಪೋರ್ಟ್ ಸೈಜ್ ಫೋಟೋ ಬಿಡು, ಅದ್ರಲ್ಲಿ ಏನಿಲ್ಲ. ಹೇಳೋ. ನೆಲ ನೋಡ್ಬೇಡ, ಕ್ಯಾಮ್ರಾ ನೋಡು. ಏನು ಹೇಳ್ಬೇಕು? ಏನ್ ಹೇಳ್ತೀಯಾ? ಓ, ಖುಷಿ ಆಗ್ತಿದೆ. ನಂಗೆ ಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ಥಿಯೇಟ್ರಲ್ಲಿ ಆಚೆ ಬರೋ ಜನ ಹಿಂಗೆ ರಿವ್ಯೂ ಕೊಡೋದು. ಅದೇ ನನಗೆ ಕೊಟ್ರೆ ಖುಷಿ ಆಗುತ್ತೆ. ಒಂಚೂರು ಟಾರ್ಚ್ ಆಫ್ ಮಾಡಿ ಕಣ್ಣಿಗೆ ಹೊಡಿದೆ. ಹಾ, ಆಮೇಲೆ ಒಳ್ಳೇದು, ಚೆನ್ನಾಗಿ ಮಾಡ್ತಿದ್ಯಾ, ಮಾಡು. ಅದೇ ಹೇಳ್ದಲ್ಲ, ಖುಷಿ ಆಗ್ತಿದೆ. ಅದೇ ನಂಗೆ ಕೊಟ್ರೆ ಇನ್ನೂ ಖುಷಿ ಆಗುತ್ತೆ ಅಂತ. ಎಲ್ಲರೂ ಸೇರುತ್ತೆ ಬಿಡೋದು. ಗಾಡಿ ತಗೊಂಡ್ರೆ ತಾವ್ ಓಡ್ಸಲ್ವಾ? ತಾವ್ ಕುತ್ಕೊಳ್ಳಲ್ವಾ? ಓಡಿಸ್ತೀವಲ್ಲ, ಅದು ಅಷ್ಟೇ. ಅದೇ ಪಾಲು. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಗೆ ಗೊತ್ತಿರ್ಲಿವಲ್ಲ. ಈಗ ಗೊತ್ತು ಮಾಡ್ಕೋಬೇಕಲ್ಲ. ಆಯ್ತು, ಹಂಗಾರೆ ಓಕೆ. ಒಂದ್ 4 ಒಳ್ಳೇದ್ ಮಾತು ಹೇಳಕ್ ಬರಲ್ಲ ನಿಂಗೆ. ಚೆನ್ನಾಗಿ ರೀಲ್ ಮಾಡ್ತಿದ್ಯಾ. ಅದೋ ಡಬ್ಬಾ ಪಿಕ್ಚರ್ ನೋಡ್ಕೊಂಡ್ ಬಂದಿ, ಚೆನ್ನಾಗಿದೆ. ಮೀಡಿಯಾದವ್ರು ಬಂದ್ಬಿಟ್ಟಿರ್ತಾರೆ, ಚೆನ್ನಾಗಿದೆ. ಸರಿ 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 ಪಾಲು ಮಾಡ್ತಾ ಇದೀಯಾ? ಅದೆಲ್ಲ ಏನ್ ಹೇಳ್ದ ಅವನು? ಹೇಳ್ತೀನಿ, ತುಂಬಾ ಕಷ್ಟಪಟ್ಟು ಮಾಡ್ತಿದ್ಯಾ. ಹೇಳಿಸ್ಕೋಬೇಕಾಗಿಲ್ಲ, ಹೇಳ್ಬಿಟ್ರು ನಿನ್ ಕೈಲಿ. ತುಂಬಾ ಕಷ್ಟ, ಯಾರು ಕಷ್ಟಪಡೋದು ಅಂತಾರೆ ಅಪ್ಪ. ಏಯ್ ನೋಡಮ್ಮ ಹೆಂಗಾಡ್ತಾನೆ, ಹೆಂಗಾಡ್ತಾನ ನೋಡಮ್ಮ. ಆಯ್ತು, ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೀಯಾ. ಇವಾಗ ಕಾಲೇಜ್ಗೆಲ್ಲ ಹೋಗ್ತಾ ಇರೋದ್ರಿಂದ ತುಂಬಾ ಕಷ್ಟ ಆಯ್ತಾ ಇದೆ. ನನಗೆ ಕೆಲಸ ಮಾಡಕ್ಕೆ ಹೆಲ್ಪ್ ಜಾಸ್ತಿ ಮಾಡ್ತಾ ಇಲ್ಲ ಇವಾಗ ಮನೇಲಿ. ನಾಕಿಯಪ್ಪನ್ ಕೇಳು. ನಾನ್ ತುಂಬಾ ನನ್ ಬಿಟ್ಟು ಯಾರು ಕೆಲಸ ಮಾಡ್ತಾರೆ ಇಲ್ಲಿ? ನೀನ್ ಮಾಡ್ತಾ ಇಲ್ಲ, ಅಪ್ಪ ಮಾಡುತ್ತೆ ಪಾಪ. ನನ್ ಬಿಟ್ಟು ಯಾರು ಕೆಲಸ ಮಾಡ್ತಾನೆ? ಅಪ್ಪ ಬಿಟ್ಟು ಯಾರು ಮಾಡ್ತಾ ಇಲ್ಲ, ಅಪ್ಪ ಅಮ್ಮ ಬಿಟ್ಟು. ನೀನ್ ಫಸ್ಟ್ ನೀನ್ ಸರಿಯಾಗು. ಮುಚ್ಚುಲೇ, ನಾನು ಬೆಳಗ್ಗೆ ಎದ್ರೆ ಕಾಲೇಜು 7:45ಗೆಲ್ಲ ಹೋಗ್ತೀನಿ, ಬರೋದು 5 ಗಂಟೆ. ಬಂದ್ಮೇಲೆ ಎಡಿಟಿಂಗ್ ತಾತ ಮಾಡ್ತಾನ. ಅದು ಆಟ ಸಾಮಾನ್ ಅಲ್ಲ ಅದು. ಸಾರಿ, ನಾನು ಬಿಟ್ಟಿ ಬಿಡ್ತಿದ್ದೀನ. ನೀನ್ ಕಾಲೇಜಿಂದ ಮನೆಗೆ ಬಂದ್ಮೇಲೆ ಏನ್ ಮಾಡ್ತೀಯ? ನಾನು ಅದು ಆಟ ಸಾಮಾನ್ ಅಲ್ಲ. ಕಟ್ ಮಾಡು. ಬೇಡ, ನನ್ ಮರ್ತೋದಿಲ್ಲ. ನನಗೆ ಮರ್ತೋದೆ. ಇಲ್ಲ, ಮನ್ಸಿಂದ ಬರೋದು ಮರೆಯಲ್ಲ. ಹೇಳು. ಏನೋ
ಅದೇ ನಾನು ಕೊಡು ನೀನ್ ಬೆಟ್ ನಾನು ಹಿಡ್ಕೊಂತೀನಿ. ಎಷ್ಟೊಂದು ಕೋರ್ಸ್ಗಳು ಮಾಡ್ತೀನಿ ನಾನು. ಯಾವ್ದು ಒಂದೇ ಅದೆಲ್ಲ ಹೇಳಕ್ಕಾಗಲ್ಲ, ಅದೆಲ್ಲ ನಾನು ನೀನು socialize ಮಾಡಕ್ಕಾಗಲ್ಲ. ಮುಚ್ಚಪ್ಪ ಹೇಳು, ನೀನ್ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬೇಡ ಬ್ರೋ. ನಾನು ನನ್ನ ಟ್ಯಾಲೆಂಟ್ ನಾನು ತೋರ್ಸ್ಕೊಳಕ್ ಇಷ್ಟ ಇಲ್ಲ. ಅಪ್ಪ ನೋಡಪ್ಪ, ನಿಂಗೆ ಅನ್ಸುತ್ತಪ್ಪ ಅವ್ನು ಹೇಳೋದು 1% ನಿಜನಾ? ಹಂಗೆ ಹೇಳು. ನೋಡ್ಬೇಕು. ನೋಡ್ಬೇಕಿನ್ನ ಇಲ್ಲಿ ನಮ್ಮ ಇನ್ನಿಬ್ರು ಗೆಸ್ಟು ಅವ್ರನ್ನ ಕೇಳಿ. ಅವ್ರು ಕುಂಟೆಬಿಲ್ಲೆ ಆಡ್ತಾರೆ. ಮಿಸ್ಟರ್ ಗುಂಡೂರಾವ್ ಅಂಡ್ ಟಿಂಗ್ರಿ. ಹಾ, ಇಲ್ಲಿ ಟಿಂಗ್ರಿ, ಅವಳ ಹೆಸರು ಟಿಂಗ್ರಿ. ನಮ್ಮ ಮನೆಗೆ ಬಂದಿರೋ ಒಂದು ಕ್ಯಾಟು ಸೇಲ್ ಆಯ್ತು, ಇದು ಸೇಲ್ ಆಗಿಲ್ಲ. ಗುಂಡು ಎಲ್ಲಿ? ಆಚೆ ನಮ್ಮ ಮನೆ ಒರಿಜಿನಲ್ ಮಗ ಬೀದಿ ಸುತ್ತಕ್ ಹೋಗೋನೆ. ಏಯ್ ಬೈಲಿ, ಕಾಂಪ್ಲಿಮೆಂಟ್ ಕೊಟ್ಬಿಡಕ್ ಹೋಗು ನೀನು. ಮಾಡ್ತಿದ್ಯಾ? We love you. ವೇದ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈಗ ನನಗೇನು ಅಮೌಂಟ್ ಬಂದಿದೆ ಅದೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರೋವಂಥ ನೀವು ಕೊಟ್ಟಿರೋ ಬ್ಲೆಸ್ಸಿಂಗ್ಸು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಅಮ್ಮನೂ ಅದನ್ನೇ ಹೇಳ್ತಾರೆ. ಎಲ್ಲರೂ ನನ್ನ ಮಗಳಿಗೆ ಸಪೋರ್ಟ್ ಮಾಡಿ, ಇನ್ನು ಮುಂದೆ ಬರಬೇಕು. ಅವಳು ಕಷ್ಟಪಡ್ತಾ ಇದ್ದಾಳೆ, ಎಲ್ಲರೂ ಸಪೋರ್ಟ್ ಮಾಡಿ. ಏನು ಸಪೋರ್ಟ್ ಮಾಡಿ ಹೇಳು ಟಿಂಗ್ರಿ. ಇವಳು ನಮ್ಮ ಮನೆಗೆ ಹೊಸ್ದಾಗಿ ಬಂದವಳೆ. ನಮಗೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಅಲ್ಲಿ ಯಾರೋ ತಂದುಬಿಟ್ಟಿರೋದೆಲ್ಲ ನೋಡ್ಲಾರ್ದಲ್ಲೇ ಕರ್ಕೊಂಬಂದು ಇರ್ಸ್ಕೊಂಡು ಹಂಗೆ ಇಬ್ಬರಲ್ಲೇ ಒಬ್ರನ್ನ ಸೇಲ್ ಮಾಡಿದ್ದೀವಿ. ಇವಳೊಬ್ಬಳನ್ನ ಸೇಲ್ ಮಾಡೋಕೆ ಕಷ್ಟಪಡ್ತಾ ಇದ್ದೀವಿ. ಇನ್ನೂ ಯಾರೂ ಈಸ್ಕೊತಾ ಇಲ್ಲ. ಇವಳು ಎಷ್ಟು ದಿನ ಇರ್ತಾಳ ಗೊತ್ತಿಲ್ಲ, ಬಟ್ ತುಂಬ ದಿನ ಆದರೆ ನಮಗಂತೂ ಲವ್ ಬಂದ್ಬಿಡುತ್ತೆ. ಆಮೇಲೆ ಕಳ್ಸ್ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.